ನಮಸ್ಕಾರ ಸ್ನೇಹಿತರೆ, ಎಲ್ಲೆಲ್ಲೂ ಮುಂಗಾರು ಮಳೆ. ಈ ವಾತಾವರಣ ಎಷ್ಟು ಚಂದ, ಅಷ್ಟೇ ಥರ ಕಾಯಿಲೆಗಳು ಈ ಟೈಮಲ್ಲಿ ಜಾಸ್ತಿ. ಸ್ಪೆಷಲಿ ಅಲರ್ಜಿ, ಅಸ್ತಮಾ ಈ ಥರ ಕಾಯಿಲೆಗಳು ಜಾಸ್ತಿ. ನಿಮ್ಗೆ ಯಾರಲ್ಲಾದರೂ ಬೆಳಗ್ಗೆ ಎದ್ದ ತಕ್ಷಣ ಇಂಥ ಕ್ಲೈಮೇಟಲ್ಲಿ ಮೂಗು ಕಡ್ತ, ತೀಟೆ, ಸೋರುವುದು, ಕಟ್ಟುವುದು, ಕಿವಿ ಕಡ್ತ, ಗಂಟ್ಲು ಕಡ್ತ, ಕಣ್ ಕಡ್ತ ಈ ಥರ ಸಮಸ್ಯೆ ಬರ್ತಾ ಇದ್ರೆ ಅದು ನಿರ್ಲಕ್ಷ್ಯ ಮಾಡಬೇಡಿ. ಅದು ಅಲರ್ಜಿಕ್ ರೈನೈಟಿಸ್ ಆಗಿರ್ಬೋದು, ಅಂದ್ರೆ ಒಂದು ಸಾಮಾನ್ಯ ಮೂಗಿನ ಅಲರ್ಜಿ. ಇದು ಬೇಸಿಕಲಿ ಡಸ್ಟು, ಕೋಲ್ಡ್ ಏರ್, ಪೋಲನ್ಸ್ ಅಂದ್ರೆ ಹೂವಿನ ಪದರ, ಇದರಿಂದ ಅಲರ್ಜಿಯಿಂದ ಆಗ್ತಾ ಇರತ್ತೆ. ಈ ಕಾಯಿಲೆನ ನಾವು ಇದನ್ನ ಅವಾಯ್ಡ್ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಕೋಬಹುದು. ಈ ಥರ ಸಿಂಪ್ಟಮ್ಸ್ ಇದ್ದಾಗ ತಣ್ಣಂಗಾಳಿಗೆ, ಧೂಳಿಗೆ ಹೋಗಬೇಕಾದ್ರೆ ಮಾಸ್ಕ್ ಬಳಸೋದು ಒಳ್ಳೆಯದು. ಮನೆಯಲ್ಲಿ ಅಗರಬತ್ತಿ, ಧೂಪ ಹಚ್ಚಬಾರ್ದು. ನೀವು ಯೂಸ್ ಮಾಡುವಂಥ ಪಿಲ್ಲೋ ಕವರು, ಕರ್ಟನ್ಸು, ಬೆಡ್ಶೀಟು ಇದನ್ನೆಲ್ಲ ಒಂದು ಬಿಸಿನೀರಲ್ಲಿ ತೊಳೆದು ನೀಟಾಗಿ ಉಪಯೋಗಿಸಿ. ಯಾಕಂದರೆ ಬೆಡ್ಶೀಟ್ ಕವರಲ್ಲಿ, ಪಿಲ್ಲೋ ಕವರಲ್ಲಿ, ಕರ್ಟನ್ಸಲ್ಲಿ ಡಸ್ಟ್ ಮೈಟ್ಸ್ ಇರುತ್ತೆ, ಅದರಿಂದ ನಿಮಗೆ ಟ್ರಿಗರ್ಸ್ ಆಗ್ತಾ ಇರುತ್ತೆ. ಸೊ ಟ್ರಿಗರ್ ಅವಾಯ್ಡ್ ಮಾಡೋದು ಮೊದಲನೇ ಟ್ರೀಟ್ಮೆಂಟ್. ಎರಡನೇದು, ಒಂದು ತಿಂಗಳ ಮೇಲೆಯಿಂದ ಇದೇ ಥರ ಸಿಂಪ್ಟಮ್ಸ್ ಪರ್ಸಿಸ್ಟ್ ಆಗ್ತಾ ಇದ್ದರೆ ತಕ್ಷಣ ನಿಮ್ಮ ಹತ್ತಿರದ ಅಲರ್ಜಿ ಸ್ಪೆಷಲಿಸ್ಟ್, ಪಲ್ಮಾಲಜಿಸ್ಟ್ ಅವ್ರನ್ನ ಕಂಡು ಇದನ್ನು ಚೆಕ್ ಮಾಡಿಸ್ಕೊಳ್ಳಿ. ಅಲರ್ಜಿ ಟೆಸ್ಟ್ ಬೇಕಾಗಬಹುದು. ಕೆಲವೊಂದು ಸಲ ಮೂಗಿನ ಅಲರ್ಜಿ ಟೆಸ್ಟ್ಗಳು ಮಾಡೋದ್ರಿಂದ ಈ ಅಲರ್ಜಿ ಯಾವ ಲೆವೆಲಲ್ಲಿದೆ ನೋಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಪಡೆಯಬಹುದು. ಇದರಿಂದ ಮುಂದಾಗುವಂಥ ಕಾಂಪ್ಲಿಕೇಶನ್ಸ್ ಅಂದರೆ ಅಲರ್ಜಿಕ್ ಅಸ್ತಮಾ ಆಗಬಹುದು, ಮೂಗಲ್ಲಿ ಗಡ್ಡೆ, ಪಾಲಿಪ್ಸ್ ಬೆಳಿಬಹುದು. ಅದನ್ನೆಲ್ಲ ನಾವು ಮುಂಚಿತವಾಗಿ ಪ್ರಿವೆಂಟ್ ಮಾಡಬಹುದು. ಟೆಸ್ಟ್ ಮಾಡಿಸ್ಕೊಂಡು ಅಲರ್ಜಿ ಟ್ರೀಟ್ಮೆಂಟ್ ಅಂದರೆ ಅಲರ್ಜಿ ಸ್ಪ್ರೇ ಪಡೀರಿ. ಬರೀ ಅಲರ್ಜಿ ಮಾತ್ರೆ ತಗೊಳ್ತಾ ಹೋಗಬೇಡಿ. ಅಲರ್ಜಿ ಮಾತ್ರೆ ತಗೊಳ್ತಾ ಹೋಗೋದ್ರಿಂದ ತಾತ್ಕಾಲಿಕ ಇಂಪ್ರೂವ್ಮೆಂಟ್ ಆಗ್ಬೋದೇ ಹೊರತು ಮುಂದಾಗೋ ಕಾಂಪ್ಲಿಕೇಶನ್ಸನ್ನು ನೀವು ಪ್ರಿವೆಂಟ್ ಮಾಡೋಕ್ಕಾಗೋದಿಲ್ಲ. ಭಾಳ ರಿಕರೆಂಟ್ ಆಗ್ತಾ ಇದ್ದಲ್ಲಿ ಡಾಕ್ಟರ್ಸ್ಗಳು ಕೆಲವೊಂದು ವ್ಯಾಕ್ಸಿನೇಷನ್ಸ್ ನಿಮಗೆ ಸಜೆಸ್ಟ್ ಮಾಡ್ಬೋದು. ಆ ವ್ಯಾಕ್ಸಿನೇಷನ್ಸನ್ನು ತಗೊಳ್ಳಿ. ಫ್ಲೂ ವ್ಯಾಕ್ಸಿನ್ಸ್ ಇಂಥ ಅಲರ್ಜಿಯನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಸಹಾಯಕಾರಿ. ಸೊ ನೆನಪಿಡಿ, ಅಲರ್ಜನ್ಸ್ಗಳಿಂದ ದೂರ ಇರಿ, ಪ್ರಚೋದಕ ವಸ್ತುಗಳಿಂದ ದೂರ ಇರಿ, ಮನೆ ಎನ್ವೈರನ್ಮೆಂಟ್ ಕ್ಲೀನ್ ಇಟ್ಕೊಳ್ಳಿ, ಹಾಗೂ ದಿನನಿತ್ಯ ಪ್ರಾಣಾಯಾಮ, ಮೂಗಿನ ಎಕ್ಸಸೈಸಸ್ಸು, ಉಸಿರಾಟ ವ್ಯಾಯಾಮಗಳನ್ನು ದಿನನಿತ್ಯ ಮಾಡಿ ಹಾಗೂ ನಿಮ್ಮ ಅಲರ್ಜಿನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಧನ್ಯವಾದಗಳು.